ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ಈ ಹಬ್ಬದಲ್ಲಿ ನೀವು ಅಂದ್ಕೊಂಡಿದ್ದು ಹಾಗೆ ಆ ದೇವರು ನಿಮಗೆ ಆಯುಸ್ಸು, ಆರೋಗ್ಯ ಹಾಗೆ ಸುಖ ಸಂತೋಷನ ನೀಡಿ ನಿಮಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಾರ್ತ್ ವೆಸ್ಟರ್ನ್ ರೈಲ್ವೆ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ರೆಂಟಿಸ್ನ ಹುದ್ದೆಗಳು ಖಾಲಿವೆ. ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಇದೀಗ 2,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ನೋಟಿಫಿಕೇಷನನ್ನು ಸೆಪ್ಟೆಂಬರ್ 26ನೇ ತಾರೀಕು ಹೊರಡಿಸಲಾಗಿರುತ್ತೆ. ಇನ್ನು ಜೈಪುರ್ ಕಡೆಯಿಂದ ಇದೊಂದು ನೋಟಿಫಿಕೇಷನ್ ಬಿಡುಗಡೆ ಮಾಡಲಾಗಿದ್ದು, ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಅಕ್ಟೋಬರ್ 3ನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದ್ದು, ನವೆಂಬರ್ 2ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಆಗಿರುತ್ತೆ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸ ವೀಡಿಯೋ ನೋಡ್ತಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಇನ್ನು ಈ ರೈಲ್ವೆ ಇಲಾಖೆಯಲ್ಲಿ ಸೆಲೆಕ್ಷನ್ ಬಂದು ಮೆರಿಟ್ ಲಿಸ್ಟ್ನ ಮೂಲಕ ಸೆಲೆಕ್ಷನ್ನ ಮಾಡಲಾಗುತ್ತದೆ. ಅದರಲ್ಲಿ ಬಂದು ನಿಮಗೆ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡಲಾಗ್ತಾಯಿದ್ದು, ಅದರಲ್ಲಿ ನಿಮಗೆ ಮಿನಿಮಮ್ 50% ಮಾರ್ಕ್ಸ್ನೊಂದಿಗೆ ಪಾಸಾಗಿರೋ ಅಂಥವ್ರು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಒಂದು ವೇಳೆ ಇಬ್ಬರು ಅಭ್ಯರ್ಥಿಗಳು ಸೇಮ್ ಪರ್ಸೆಂಟೇಜ್ನ ಹೊಂದಿದ್ದಲ್ಲಿ ಅದರಲ್ಲಿ ಹೋಲ್ಡರ್ ಇರೋ ಅಂಥವ್ರನ್ನ, ದೊಡ್ಡವ್ರು ಯಾರು ಇರ್ತಾರೋ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊತಾರೆ. ಹಾಗೆ ಕೊನೆ ಸೆಮ್ದಲ್ಲಿ ಅಥವಾ ಕೊನೆ ಡೇಟಲ್ಲಿ ಅಪ್ಲೈ ಮಾಡೋದನ್ನ ಕಡಿಮೆ ಮಾಡಿಕೊಂಡು ಆದಷ್ಟು ಇಂಟ್ರೆಸ್ಟ್ ಇರೋ ಅಂಥವ್ರು ಬೇಗನೆ ಅಪ್ಲೈ ಮಾಡಿ. ಒಂದು ವೇಳೆ ಅಪ್ಲೈ ಮಾಡೋ ಟೈಮ್ದಲ್ಲಿ ಕೊನೆ ಟೈಮಲ್ಲಿ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಸಬ್ಮಿಟ್ ಆಗದೇ ಇರೋವಂಥ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡಿ. ಇನ್ನು ನಿಮಗೆ ಒಟ್ಟು 8 ಡಿವಿಷನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಡಿವಿಷನ್ ರೈಲ್ವೆ ಮ್ಯಾನೇಜರ್ ಆಫೀಸರ್ನ ಅಜ್ಮೀರ್, ಬಿಕಾನೀರ್, ಜೈಪುರ್, ಜೋಧ್ಪುರ್, BTC ಕ್ಯಾರೇಜ್ ಅಜ್ಮೀರ್, ಲೋಕೋ ಅಜ್ಮೀರ್, ಹಾಗೆ ಕ್ಯಾರೇಜ್ ವರ್ಕ್ಶಾಪ್ ಬಿಕನೀರ್, ಕ್ಯಾರೇಜ್ ವರ್ಕ್ಶಾಪ್ ಜೋಧ್ಪುರ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ DMR ಆಫೀಸ್ ಅಜ್ಮೀರ್ನಲ್ಲಿ ಇದರಲ್ಲಿ ನಿಮಗೆ ಬ್ರೇಕಪ್ ಟ್ರೈನಿ ಸ್ಲಾಟ್ಸ್ನ ವೇಕೆನ್ಸೀಸ್ ಖಾಲಿ ಇದ್ದು, ಇದರಲ್ಲಿ ನಿಮಗೆ ER, OBC, SC, ST, EWS ಹಾಗೆ PWBD ಕ್ಯಾಟಗರಿಗೂ ಕೂಡ ರಿಸರ್ವೇಷನ್ ಅನ್ನೋದು ಇರುತ್ತೆ. ಅದರಲ್ಲಿ ಎಲೆಕ್ಟ್ರಿಷಿಯನ್ ಕೋಚ್ಗೆ 40 ವೇಕೆನ್ಸೀಸ್, ಪವರ್ಗೆ 30 ವೇಕೆನ್ಸೀಸ್, TDR ಡಿಪಾರ್ಟ್ಮೆಂಟಲ್ಲಿ 50 ವೇಕೆನ್ಸೀಸ್, ಕಾರ್ಪೆಂಟರ್ಗೆ 25 ವೇಕೆನ್ಸೀಸ್, ಪೈಂಟರ್ಗೆ 20 ವೇಕೆನ್ಸೀಸ್, ಮಾನ್ಸನ್ಗೆ 30 ವೇಕೆನ್ಸೀಸ್, ಪೈಪ್ ಫಿಟ್ಟರ್ಗೆ 20 ವೇಕೆನ್ಸೀಸ್, ಫಿಟ್ಟರ್ಗೆ 50 ವೇಕೆನ್ಸೀಸ್, ಕಾರ್ಪೆಂಟರ್ಗೆ 25 ವೇಕೆನ್ಸೀಸ್, ಡೀಸೆಲ್ ಮೆಕ್ಯಾನಿಕ್ಗೆ 136. ಒಟ್ಟು ನಿಮಗೆ 426 ವೇಕೆನ್ಸೀಸ್ ಅನ್ನೋದು ಈ ಡಿವಿಷನಲ್ಲಿ ಖಾಲಿ ಇದ್ದು, ಈ ಒಂದು ಹುದ್ದೆಗೆ ITI ಪಾಸಾಗಿರೋರು ವಿತ್ ರಿಲೆವೆಂಟ್ ಫೀಲ್ಡ್ನಲ್ಲಿ ಎಲಿಜಿಬಲ್ ಇರೋವಂಥವ್ರು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. DMR ಆಫೀಸ್ ಬಿಕನೀರ್ನಲ್ಲಿ ಒಟ್ಟು 475 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದಕ್ಕೂ ಕೂಡ ITI ಪಾಸಾಗಿರುವಂಥವ್ರು ರಿಲೆವೆಂಟ್ ಫೀಲ್ಡ್ನಲ್ಲಿ. ಇನ್ನು ಜೋಧ್ಪುರ್ನ ಒನ್ನಲ್ಲಿ ಒಟ್ಟು 545 ವೇಕೆನ್ಸೀಸ್, 4 ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಜೋಧ್ಪುರ್ನ ಒಟ್ಟು ನಿಮಗೆ 450 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದಕ್ಕೂ ಕೂಡ ITI ಪಾಸ್ ಇರಬೇಕಾಗಿರುತ್ತೆ. ಎಲ್ಲದಕ್ಕೂ ಕೂಡ ಇದರಲ್ಲಿ ITI ಪಾಸ್ ಆಗಿರೋಂಥದ್ದಕ್ಕೆ ವೇಕೆನ್ಸೀಸ್ ಇರೋದು, ಬೇರೆ ಇನ್ಯಾವ ಎಜುಕೇಷನ್ಗೂ ಇರೋದಿಲ್ಲ. ಇನ್ನು ಅಜ್ಮೀರ್ನ 68 ವೇಕೆನ್ಸೀಸ್, ಎಲೆಕ್ಟ್ರಿಷಿಯನ್ ಡಿಪಾರ್ಟ್ಮೆಂಟ್ನಲ್ಲಿ 29 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು BTC ಲೋಕೋ ಅಜ್ಮೀರ್ನ 68 ವೇಕೆನ್ಸೀಸ್, ಹಾಗೆ ಬಿಕನೀರ್ನ 33 ವೇಕೆನ್ಸೀಸ್, ಜೋಧ್ಪುರ್ನ 68 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇನ್ನು ಈ ಹುದ್ದೆಗೆ ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳು ಹಾಗೆ PWBD ಕ್ಯಾಟಗರಿ ಅಭ್ಯರ್ಥಿಗಳು ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಇನ್ನು ಈ ಹುದ್ದೆಗೆ ಯಾರೆಲ್ಲ ಫೈನಲ್ ಎಕ್ಸಾಮ್ ಮುಗಿಸಿ
ರಿಸಲ್ಟ್ ವೆಯ್ಟ್ ಮಾಡ್ತಿರೋಂಥವ್ರು ಅಂಥವ್ರಿಗೆ ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಈ ಒಂದು ವೇಕೆನ್ಸೀಸ್ಗೆ ನೀವು ಮಿನಿಮಮ್ 15ರಿಂದ ಮ್ಯಾಕ್ಸಿಮಮ್ 24 ವರ್ಷದ ಒಳಗಡೆ ಇರುವಂಥವ್ರು ಈ ಒಂದು ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹುಡುಗಿ ಅಥವಾ ಹುಡುಗ ಇಬ್ಬರು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದೆ. ಅದರಲ್ಲಿ ನಿಮಗೆ SC/ST ಗಾದರೆ 5 ಇಯರ್ಸ್, OBC-ಗಾದರೆ 3 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾಯಿದೆ. ಇನ್ನು PWD ಕ್ಯಾಟಗರಿಗೆ 10 ಇಯರ್ಸ್ವರೆಗೂ ಸಿಗ್ತಾಯಿದ್ದು. ಇನ್ನು ಅಡಿಷ್ನಲ್ ಆಗಿ ಎಕ್ಸ್-ಸರ್ವಿಸ್ಮ್ಯಾನ್ ಅಭ್ಯರ್ಥಿಗೆ 10 ಇಯರ್ಸ್ವರೆಗೂ ವರ್ಕ್ ಮಾಡಿರೋಂಥವ್ರಿಗೆ 3 ಇಯರ್ಸ್ ಪ್ರೊವೈಡ್ ಮಿನಿಮಮ್ 6 ಮಂತ್ ಕೆಲಸ ಮಾಡಿರೋಂಗೆ 10 ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಇರುತ್ತೆ. ಇನ್ನು ಎಕ್ಸ್-ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಲ್ಲಿ ಎಕ್ಸ್-ಸರ್ವಿಸ್ಮ್ಯಾನ್, ಚಿಲ್ಡ್ರನ್ಸ್ ಆಫ್ ಸರ್ವೇಯಿಂಗ್ ಆಫೀಸರ್, ಸರ್ವೀಸಿಂಗ್ ಜವಾನ್, ಎಕ್ಸ್-ಸರ್ವಿಸ್ಮ್ಯಾನ್ ಮಕ್ಕಳು, ಹಾಗೆ ಯಾರೆಲ್ಲ ಎಕ್ಸ್-ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳು ಸತ್ತೋಗಿರ್ತಾರೋ ಅವ್ರ ಮಕ್ಕಳು ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಮಸ್ಟಾಗಿ 10th ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ನಲ್ಲಿ ಅಂದರೆ 12th ನೀವು ಮಿನಿಮಮ್ 50% ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರೋವಂಥವ್ರು ಈ ಒಂದು ವೇಕೆನ್ಸಿಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿದ್ದು ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು 100 ರೂಪಾಯಿ ಆಗಿದ್ದು ಎಲ್ಲರಿಗೂ ಸೇಮ್ ಇರುತ್ತೆ. ಆದರೆ SC/ST, PWD ಹಾಗೆ ವುಮೆನ್ ಕ್ಯಾಟಗರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಇನ್ನು ಈ ಒಂದು ಅಪ್ಲಿಕೇಶನ್ ಫೀಸನ್ನು ನೀವು ಅಕೌಂಟ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಪೇಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ PWD ಕ್ಯಾಟಗರಿ ಅಪ್ಲೈ ಮಾಡ್ತಿರೋ ಸ್ಟ್ಯಾಂಡರ್ಡ್ ಫಿಟ್ನೆಸ್ನ ಮೇಂಟೈನ್ ಮಾಡಿರಬೇಕಾಗಿರುತ್ತೆ. ಅಂಥವ್ರು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋದು ಹೇಗಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಅದ www.rrcjaipur.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡೋವಂಥ ಸಮಯದಲ್ಲಿ ನಿಮ್ಮದು ಅಫಿಷಿಯಲ್ ಇಮೇಲ್ ನಂಬರ್ ಹಾಗೆ ಆ್ಯಕ್ಟಿವ್ ಇಮೇಲ್ ನಂಬರ್ ಹಾಗೆ ಫೋನ್ ನಂಬರನ್ನು ನೀಡಿ ಏನೇ ಅಪ್ಡೇಟ್ ಮಾಡೋ ನಿಮ್ಮ SMS ಅಥವಾ ಇಮೇಲ್ಗೆ ಬರುತ್ತೆ. ಹಾಗೆ ಒಂದು ವೇಳೆ ಒಬ್ಬ ಅಭ್ಯರ್ಥಿ ಏನಾದರೂ ಒಂದ್ಸಲ ಸಬ್ಮಿಟ್ ಮಾಡಿದಾದಮೇಲೆ ಡಿಫ್ರೆಂಟ್ ನೇಮ್ ಆಫ್ ಫಾದರ್ ಅಥವಾ ಏನಾದರೂ ಫೋಟೋ ಅಥವಾ ಚೇಂಜ್ ಸಬ್ಮಿಟ್ ಮಾಡೋದಲ್ಲಿ ಅಂಥ ಒಂದು ಅಪ್ಲಿಕೇಶನ್ಗಳನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಒಬ್ಬ ಅಭ್ಯರ್ಥಿ ಒಂದ್ಸಲ ಮಾತ್ರ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಇನ್ನು ಎರಡನೇದಾಗಿ ನೀವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ನೇ ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಇನ್ನು ಒಂದು ವೇಳೆ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮಗೇನಾದರೂ ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ ನೀವು ಈ ಒಂದು ಅಫಿಷಿಯಲ್ ಹೆಲ್ಪ್ಲೈನ್ ನಂಬರನ್ನು ನೀವು ಅವರ ಅಫಿಷಿಯಲ್ ವೆಬ್ಸೈಟಲ್ಲೇ ಪಡ್ಕೋಬೋದಾಗಿರುತ್ತೆ. ನೀವು ಪಡ್ಕೊಂಡು ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ನೀವು ಯಾವಾಗಾದರೂ ಕಾಲ್ ಮಾಡಿ ಪ್ರಾಬ್ಲಮ್ನ ಹೇಳ್ಬೋದಾಗಿರುತ್ತೆ. ಬಟ್ ಎಕ್ಸೆಪ್ಟ್ ಸಂಡೇ ಮತ್ತು ಹಾಲಿಡೇಸ್ ಕೂಡ ಇರುತ್ತೆ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ